ಮಾಡ್ತೇನೆ. ದೇವರ ವಾಕ್ಯ ವೇದಿಕೆಗಳಲ್ಪಡುತ್ತದೆ. ಎಲ್ಲಿ ಇಬ್ಬರು ನಾಮದಲ್ಲಿ ಸೇರಿ ಬರ್ತಿರೋ ಅದರ ಮಧ್ಯದಲ್ಲಿ ನಾನು ಇರುತ್ತ ನಿಮ್ಮ ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಗಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ ಯೇಸುವೆ. ಹೇಗೆ ನಾವು ಹಾಡುವಂತೆಲ್ಲ ಹಾಡುಗಳ ಭಾಗಗಳು ಸ್ವಾಮಿ, ಎಲ್ಲ ಕೀಬೋರ್ಡ್ ಅನ್ನು ಸ್ವಾಮಿ, ಎಲ್ಲ ಸೌಂಡ್ ಸಿಸ್ಟಮ್ ಅನ್ನು ದೇವರು ಬಂದಿರುವಂತ ಒಬ್ಬೊಬ್ಬರಿನ ಮಕ್ಕಳನ್ನು ಸ್ವಾಮಿ ಎಲ್ಲರನ್ನ ಪಾದಕ್ಕೆ ಒಪ್ಪಿಸ್ತೇವೆ. ಹಾಡುಗಳು ಹಾಡುವಾಗ ಪ್ರತಿಯೊಬ್ಬರ ಚಪ್ಪಾಳೆಯನ್ನು ತಟ್ಟೆ ಸ್ವಾಮಿ, ಬಾಯಿಗಳು ತೆರೆದು ಪ್ರತಿಯೊಬ್ಬರು ದೇವರನ್ನು ಸ್ತುತಿಸಲಿಕ್ಕೆ ಒಳ್ಳೆ ಭಾಗ್ಯವನ್ನೇ ಸ್ವಾಮಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರು. ಎಲ್ಲ ಕೀರ್ತನೆ ಭಾಗಕ್ಕಾಗಿ ಸ್ತೋತ್ರ, ಎಲ್ಲ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಎಲ್ಲ ಕಾಣಿಕೆ ಭಾಗ ಪ್ರತಿಯೊಂದು ಭಾಗನಪ್ಪ ನೀತಾನೆ ಮುಟ್ರಿ. ಇನ್ನು ಯಾರ್ಯಾರು ಬರಬೇಕು ಪ್ರತಿಯೊಬ್ಬರನ್ನಪ್ಪ ನೀತಾನೆ ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನೀವೇ ಕೃಪೆತು ನಡೆಸು ಬಲಪಡಿಸೋದಕ್ಕಾಗಿ ಎಲ್ಲವನ್ನಪ್ಪ ನಿನ್ನ ಪಾದಕ್ಕೆ ಒಪ್ಪಿಸ್ತೇವೆ. ನಿನಗೆ ವಿರುದ್ಧವಾಗಿರುವಂತಹ ಪ್ರತಿಯೊಂದು ಆಯುಧ ಯೇಸುವಿನ ನಾಮದಲ್ಲಪ್ಪ ನೀನೇ ಭಯಪಡಿಸೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಮುದ್ದಾದ నామದಲ್ಲಿ తండ్రి ఆమేన్. మాట్లాడుతున్నాను దేవుడు ఇచ్చిన వాక్యం ఇది నా సొంతము వాక్యము కాదు, నా జ్ఞానము కాదు, నా బలము కాదు. నేను పొద్దున్నే కూడా ప్రార్థన చేసేటప్పుడు వాక్యం కోసమని ఈ రోజు సపరేట్ గా 2 సార్లు ప్రార్థన చేసేటప్పుడు నాకు ఎంతే జ్ఞానం ఉన్నా, నేను ఎంతే చదివినా, డిగ్రీ చదివినా, నన్ను నేను తీసి పక్కకు పెట్టి నేను దేవుని ముందు కూర్చోను. స్వామి నేను ఎంత చదివినా వేస్టే, నాకు ఎంత జ్ఞానం ఉన్నా వేస్టే. నీ జ్ఞానం లేకపోతే నేను నీ ಆಲಯವನ್ನು ನಿಲುಗಡೆ ಮಾಡಬೇಕು. ದೇವರ ವಾಕ್ಯ ಇದುವರೆಗೂ ನಾವು ಕೇಳಿದ್ದೇವೆ. ಭೂಮಿ ಆಕಾಶಗಳನ್ನು ಉಂಟು ಮಾಡೋದಕ್ಕಿಂತ ಮೊದಲೇ, ಸೂರ್ಯ ನಕ್ಷತ್ರಗಳನ್ನು ಉಂಟು ಮಾಡೋದಕ್ಕಿಂತ ಮೊದಲೇ, ಭೂಮಿಗೆ ಬುನಾದಿಯನ್ನು ಹಾಕುವುದಕ್ಕಿಂತ ಮೊದಲೇ ನಮ್ಮನ್ನು ದೇವರ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಯಾತಕ್ಕಾಗಿ ನಮ್ಮನ್ನು ದೇವರ ಕ್ರಿಸ್ತನಲ್ಲಿ ಆರಿಸಿಕೊಂಡನೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು. ದೇವರ ವಾಕ್ಯ ಹೇಳಲ್ಪಡುತ್ತದೆ, ನೀನು ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ, ನೀನು ತಾಯಿ ಗರ್ಭದಲ್ಲಿ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ನಾನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ನೇಮಿಸಲ್ಪಟ್ಟವಳು, ನೇಮಿಸಲ್ಪಟ್ಟವನು. ಇಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡುವಂತ ಯಾರಾದರೂ ಜಗದುತ್ಪತ್ತಿಗೆ ಮುಂಚೆ ನಾವು ಆರಿಸಲ್ಪಟ್ಟವರು, ಜಗದುತ್ಪತ್ತಿಗೆ ಮುಂಚೆ ನಾನು ಆರಿಸಲ್ಪಟ್ಟವನೆಂಬುವರು ಯಾರಾದರಿದ್ದರೆ ನೀವು ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸಿ. ಅಯ್ಯ, ನಾನು ಭೂಮಿ ಆಕಾಶ ಮೊದಲು ನಾನು ನೇಮಿಸಲ್ಪಟ್ಟವನು, ನನ್ನ ಕುಟುಂಬ ನೀನು ಆರಿಸುವವನೇ ಹೊರದಂದು ದೇವರೆಂಬುದಾಗಿ ನಾವು ಪ್ರಾರ್ಥಿಸೋದು. ಭೂಮಿ ಆಕಾಶ ಮೊದಲೇ ಯಾರು ರೂಪಿಸಲ್ಪಡಲಿಲ್ಲ. ನಿಮ್ಮ ಸ್ವರಗಳು, ನಿಮ್ಮ ಮಕ್ಕಳು ನೋಡಿದ್ರೆ ಹಾಗೆ ಗಟ್ಟಿಯಾಗಿ ಕೂಗಿ ನಾವು ಪ್ರಾರ್ಥಿಸೋಣ. ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಂತ ಯೇಸುವೇ, ನನ್ನ ಕುಟುಂಬದ ಮೇಲೆ ನಿನ್ನ ಉದ್ದೇಶವೇನು? ನನ್ನ ಕುಟುಂಬದ ಮೇಲೆ ನಿನ್ನ ಚಿತ್ತವೇನು? ನನ್ನ ಮಕ್ಕಳ ಮೇಲೆ ನಿನ್ನ ಉದ್ದೇಶವೇನು? ಮಾಡುವಂತ ಕೆಲಸ ಮೇಲೆ ನಿನ್ನ ಉದ್ದೇಶವೇನು? ಯಾತಕ್ಕಾಗಿ ನನ್ನನ್ನು ಭೂಮಿ ಆಕಾಶಗಳು ಉಂಟಾಗಿದ್ದ ಮೊದಲೇ ಯಾತಕ್ಕೆ ನನ್ನನ್ನು ರೂಪಿಸಿಕೊಂಡೆ? ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ, ಕ್ರಿಸ್ತನಲ್ಲಿ ಪ್ರಾರ್ಥಿಸೋಣ. ಯೇಸು ಕ್ರಿಸ್ತನು ಸಮಾರ್ಯ ಪಟ್ಟಣಕ್ಕೆ ಹೋಗಬೇಕಾಯಿತು, ಆದರೆ ಆತನು ಸುಖೇರೆಂಬ ಪಟ್ಟಣಕ್ಕೆ ಹೋಗಲು ಕಾರಣ ಕ್ರಿಸ್ತನಲ್ಲಿ ನೇಮಿಸಲ್ಪಟ್ಟವಳೊಬ್ಬಳಿದ್ದಾಳೆ. ಕ್ರಿಸ್ತನಿಗಾಗಿ ಬದುಕುವಂತ ಒಬ್ಬ ಸ್ತ್ರೀಯಲ್ಲಿದ್ದಾಳೆ. ಕ್ರಿಸ್ತನನ್ನ ಕುರಿತು ಜನಾಂಗಗಳಿಗೆ ತಿಳಿಯಪಡಿಸಲು ಕ್ರಿಸ್ತನ ವಾರ್ತೆಯನ್ನು ತೆಗೆದುಕೊಂಡು ಹೋಗುವಂತ ಸ್ತ್ರೀಯಲ್ಲೊಬ್ಬಳಿದ್ದಾಳೆ. ಮೆಸ್ಸಿಯನ ಕುರಿತು ಜನಾಂಗಗಳಿಗೆ ತಿಳಿಸುವಂತ ಸ್ತ್ರೀಯಲ್ಲೊಬ್ಬಳಿದ್ದಾಳೆ. ಆದ್ದರಿಂದ ಸಮಾರ್ಯ ಯೇಸು ಸುಖೇರೆಂಬ ಪಟ್ಟಣಕ್ಕೆ ಹೋದ. ಆ ಸ್ತ್ರೀ ಹೇಳ್ತಾ ಇದ್ದಾಳೆ, ಇಗೋ ಬರಬೇಕಾದ ಮೆಸ್ಸಿಯನೊಬ್ಬನೇ. ಆಗ ಯೇಸು ಹೇಳ್ತಾರೆ, ನಿನ್ನ ಸಂಗಡ ಮಾತಾಡುತ್ತಿರುವಂತ ನಾನೇ ಆ ಮೆಸ್ಸಿಯನ್ ಎಂಬುದಾಗಿ. ಈ ಒಂದು ದೇವರ ವಾಕ್ಯನ ಕೇಳಲ್ಪಟ್ಟ ಸ್ತ್ರೀ ಪುರುಷನು ಈ ಸಂದೇಶವನ್ನು ಅನೇಕ ಜನಾಂಗಗಳಿಗೆ ನೀವು ಸಾರಬೇಕು, ನಿಮ್ಮ ಕುಟುಂಬಗಳಿಗೆ ನೀವು ಸಾರಬೇಕು. ಈಗ ನಾನೇನು ಆ ದೇವರನ್ನು ನಾನು ಕಂಡೇನು, ಆ ವಾಕ್ಯವನ್ನು ನಾನು ಕೇಳಿದನೆಂಬುದಾಗಿ ನಿಮ್ಮ ಕುಟುಂಬಗಳಿಗೆ ವಾಕ್ಯ ತೆಗೆದುಕೊಂಡು ಹೋಗಬೇಕು. ಪ್ರಾರ್ಥಿಸಲಿ. ಕ್ರಿಸ್ತನಲ್ಲಿ ಆರಿಸಿಕೊಂಡವರೆಲ್ಲರೂ ಸಹ ನೀವು ಪ್ರಾರ್ಥಿಸಲು. ಈಗ ನಾನು ಕ್ರಿಸ್ತನಲ್ಲಿ ಆರಿಸಿಕೊಂಡಂತವನು, ನಾನು ಆರಿಸಲ್ಪಟ್ಟವನೆಂಬುದಾಗಿ ನೀನು ಪ್ರಾರ್ಥಿಸ. ಅನೇಕರನ್ನು ಹಿಂಸೆ ಪಡಿಸಿದನು. ಅವನು ಸೌಲನಾಗಿರುವಾಗ ಸೆರೆಮನೆಯಲ್ಲಿ ಹಾಕಿಸಿದನು. ಅನೇಕ ಮಕ್ಕಳು ಯಾವಾಗ ದೇವರ ಬೆಳಕು ಅವನಲ್ಲಿ ಪ್ರಕಾಶಿಸುತ್ತೋ, ಯಾವಾಗ ದೇವರ ಬೆಳಕು ಅವನ ಮುಖದ ಮೇಲೆ ಬಿತ್ತೋ, ಆ ವಾಣಿಯವನ ಸಂಗಡ ಮಾತನಾಡ
ನೀನು ಹಿಂಸೆಪಡಿಸುವ ಯೇಸುವೆ ನಾನು ಎಂಬುದಾಗಿ ಆ ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ. ಇವನನ್ನು ನಾನು ಆರಿಸಿಕೊಂಡ ಸಾಧನವಾಗಿದ್ದೆ, ನಾನು ಆರಿಸಿಕೊಂಡಿದ್ದೇನೆ. ಯಾಕೆಂದರೆ ಪ್ರಜೆಗಳಿಗೂ ನಾಯಕರಿಗೂ ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ದೇವರೇ ಸ್ತೋತ್ರ. ಒಳ್ಳೆ ವಾಕ್ಯನಪ್ಪ ನಮ್ಮ ಸಂಗಡ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡ ನಿಮ್ಮದಾಗಿ. ಹೌದು, ನನ್ನನ್ನೇಸುವೆ ಭೂಮಿ ಆಕಾಶಕ್ಕೆ ಅಸ್ತಿವಾರ ಹಾಕುವುದಕ್ಕಿಂತ ಮೊದಲೇ ಕ್ರಿಸ್ತನಲ್ಲಿ ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಬೋಧಿಸಲಿಕ್ಕೆ ನೀನು ಕೊಟ್ಟ ಮಹಾಜ್ಞಾನಕ್ಕಾಗಿ ಕೃಪೆಗಾಗಿ ಸ್ತೋತ್ರ. ಇಲ್ಲಿ ಬರತಕ್ಕ ಪ್ರತಿಯೊಂದು ಘನ ಮಾನ ಮಹಿಮೆ ನಿನಗೆ ಮಾತನಾಡಲು ಸಲ್ಲಿಸ್ತೇನೆ. ಕೇಳಲ್ಪಟ್ಟಂತ ಪ್ರತಿಯೊಬ್ಬ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರಪ್ಪ ಕ್ರಿಸ್ತನಲ್ಲಿ ಆರಿಸಲ್ಪಟ್ಟವರು ಸ್ವಾಮಿ, ಪ್ರತಿಯೊಬ್ಬರಪ್ಪ ಕ್ರಿಸ್ತನಿಗಾಗಿ ಎಲ್ಲರೇ ತೆಗೆಯಲ್ಪಟ್ಟವರು, ಇವರು ಕ್ರಿಸ್ತನಿಗಾಗಪ್ಪ ಸಾಧಾರಣವಾಗಿ ಜೀವಿಸಲಿ, ಅದಕ್ಕಾಗಿ ಸ್ತೋತ್ರ. ಒಂದು ವಾಕ್ಯದೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಕೃಪೆಯವರು ನಡೆಸು, ಬಲಪಡಿಸಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆ.